ಓಂ ಸಹನಾ ಭವತೋ ಸಹನೌ ಭುನಕ್ತೋ ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಅಥ ಕೃಷ್ಣಯಜುರ್ವೇದೀಯ ತೈತ್ತಿರೀಯೋಪನಿಷದಿ ಶಿಕ್ಷಾವಲ್ಲಿ. ಓಂ ಶನ್ನೋ ಮಿತ್ರಃ ಶಂ ವರುಣಃ ಶನ್ನೋ ಭವತ್ವರ್ಯಮಾ ಶನ್ನ ಇಂದ್ರೋ ಬೃಹಸ್ಪತಿಃ ಶನ್ನೋ ವಿಷ್ಣುರುರುಕ್ರಮಃ. ನಮೋ ಬ್ರಹ್ಮಣೇ ನಮಸ್ತೆ ವಾಯೋ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ತನ್ಮಾಮವತು ತದ್ಭಕ್ತಾರಮವತು ಅವತು ಮಾಂ ಅವತು ಭಕ್ತಾರಂ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಯಸ್ಮಾಜ್ಜಾತಂ ಜಗತ್ಸರ್ವಂ ಯಸ್ಮಿನ್ನೇವ ಪ್ರಲೀಯತೆ ಯೇನೇದಂ ಧಾರ್ಯತೆ ಚೈವ ತಸ್ಮೈ ಜ್ಞಾನಾತ್ಮನೇ ನಮಃ. ಯೈರಿಮೇ ಗುರುಭಿಃ ಪೂರ್ವಂ ಪದವಾಕ್ಯ ಪ್ರಮಾಣತಃ ವ್ಯಾಖ್ಯಾತಾಃ ಸರ್ವವೇದಾಂತಾಃ ತಾನ್ ನಿತ್ಯಂ ಪ್ರಣತೋಸ್ಮ್ಯಹಂ. ತೈತ್ತಿರೀಯಕಸಾರಸ್ಯ ಮಯಾಚಾರ್ಯ ಪ್ರಸಾದತಃ ವಿಸ್ಪಷ್ಟಾರ್ಥರುಚೀನಾಂ ಹಿ ವ್ಯಾಖ್ಯೇಯಂ ಸಂಪ್ರಣೀಯತೆ. ಓಂ ಸತ್ಯಂ ಜ್ಞಾನಮನಂತಮೇಕಮಮಲಂ ಧ್ವಸ್ತಾಂಧಕಾರಂ ಪರಂ ನಿರ್ದ್ವೈತಂ ಹೃದಿ ಪದ್ಮಮಧ್ಯನಿಲಯಂ ನಿಶ್ಶೇಷಧೀಸಾಕ್ಷಿಣಂ ವೇದಾಂತೋಪನಿವಿಷ್ಟಬೋಧವಿಷಯಂ ಪ್ರತ್ಯಕ್ತಯಾ ಯೋಗಿನಾಂ ಭಕ್ತ್ಯಾ ತಂ ಪ್ರಣಿಪತ್ಯ ವೇದಶಿರಸೋ ವಕ್ಷ್ಯಾಮಿ ಸದ್ವಾರ್ತಿಕಂ. ಯಸ್ಯೇದಂ ಸಕಲಾಮಲೇಂದು ಕಿರಣ ಪ್ರಖ್ಯೈರ್ಯಶೋ ರಶ್ಮಿಭಿಃ ವ್ಯಾಪ್ತಂ ಯಶ್ಚ ಕೃಪಾಲುತಾ ಪರವಶಶ್ಚಕ್ರೇ ಹಿತಂ ದುಃಖಿನಾಂ. ಯದ್ವಾಣೀ ಕುಲಿಶಾವರುಗ್ನಮತಯಃ ಪೇತುರ್ದಿಶಸ್ತಾರ್ಕಿಕಾಃ ಭಕ್ತ್ಯಾ ಪೂಜ್ಯತಮಂ ಪ್ರಣಮ್ಯತಮಹಂ ತದ್ಭಾಷ್ಯನೀತೌ ಯತೆ. ಈಗ ಪ್ರಕೃತ ನಾವು ಕೃಷ್ಣ ಯಜುರ್ವೇದದ ತೈತ್ತಿರೀಯೋಪನಿಷತ್ತಿನ ಪ್ರಪ್ರಥಮವಲ್ಲಿ ಶಿಕ್ಷಾವಲ್ಲಿ ಅದನ್ನು ಭಾಷ್ಯ ಸಹಿತ ಅಧ್ಯಯನ ಮಾಡಿದ್ದಾಯಿತು. ಈಗ ಆ ಒಂದು ಶಿಕ್ಷಾವಲ್ಲಿ ಅದರಲ್ಲಿ ಏನು ಹೇಳಿದೆ ಅದರಲ್ಲಿ ಕೆಲವು ಸಂಶಯಗಳು ಬರುವ ಸಾಧ್ಯತೆ ಇದೆ. ಯಾವುದು ಆ ಶಿಕ್ಷಾವಲ್ಲಿಯನ್ನು ನೋಡಿದಾಗ ಅದರಲ್ಲಿ ಕೆಲವು ಸಂಶಯ ನಮಗೆ ಬರೋದಕ್ಕೆ ಸಾಧ್ಯತೆ ಇದೆ. ಏನು ನೋಡಿ, ನೀವು ಹೇಳಿದಿರಿ ಎಲ್ಲ ಉಪನಿಷತ್ತುಗಳ ಪರಮ ಗುರಿಯೂ ಕೂಡ ಏನಾಗಿದೆ, ಎಲ್ಲ ಮನುಷ್ಯರಿಗೂ ಜೀವಿಗಳಿಗೂ ಕೂಡ ಅವರಿಗೆ ನಿಶ್ರೇಯಸ ಪ್ರಾಪ್ತಿಯನ್ನು ಉಂಟು ಮಾಡಬೇಕು, ಅವ್ರು ನಿಶ್ರೇಯಸವಾಗಬೇಕು. ಅದು ಮುಖ್ಯ ಉದ್ದೇಶ, ಹೌದು ತಾನೆ? ಅದಾಯಿತು. ಶಿಕ್ಷಾವಲ್ಲಿಯನ್ನು ಓದಿದ ಮೇಲೆ, ಅಧ್ಯಯನ ಮಾಡಿದ ಮೇಲೆ ಅಲ್ಲಿರ್ತಕ್ಕಂತಹ ಮಂತ್ರಗಳಿಂದಲೂ ನಮಗೆ ಸಂಶಯ ಉಂಟಾಗುತ್ತೆ. ಮತ್ತು ಭಾಷ್ಯದಿಂದಲೂ ಕೂಡ ಕೆಲವು ಸಂಶಯಗಳು ನಮಗೆ ಬರುತ್ತೆ. ಏನು ಸಂಶಯ ಅಂತಂದರೆ, ಈ ಮೋಕ್ಷದ ವಿಷಯದಲ್ಲಿ, ಮೋಕ್ಷವನ್ನು ಪಡೆಯುವ ವಿಷಯದಲ್ಲಿ ಕೆಲವು ಈ ವಿಕಲ್ಪಗಳು ನಮಗೆ ಪ್ರಾಪ್ತವಾಗಿಬಿಡುತ್ತೆ. ಏನು, ಮೋಕ್ಷವನ್ನು ಪಡೆಯುವುದಕ್ಕೆ ಒಂದು ವೇಳೆ ಉಪನಿಷತ್ತಿನಲ್ಲಿ ನೋಡಿ ಇದೇ ಮಾರ್ಗ
ಇದಕ್ಕಿಂತ ಬೇರೆಯಾದ ಮಾರ್ಗವಿಲ್ಲ ಎಂಬುದಾಗಿ ಕಂಠೋಕ್ತವಾಗಿ ಹೇಳಿಬಿಟ್ಟಿದ್ದರೆ ಆಗ ಯಾವ ಸಂಶಯವೂ ಕೂಡ ಬರುತ್ತಿರಲಿಲ್ಲ. ಆದರೆ ಏನಾಗಿದೆ, ವಸ್ತುತಃ ಹಾಗೆ ಹೇಳಿಲ್ಲ. ಕೆಲವು ಕಡೆ ಒಂದು ಸಾಧನವನ್ನು ಹೇಳಿದ್ದಾರೆ, ಇನ್ನೊಂದು ಕಡೆ ಇನ್ನೊಂದು ಸಾಧನವನ್ನು ಹೇಳಿದ್ದಾರೆ, ಮತ್ತೊಂದು ಕಡೆ ಮತ್ತೊಂದು ಸಾಧನವನ್ನು ಹೇಳಿದ್ದಾರೆ. ಹೀಗಿರುವಾಗ ಯಾವುದರಿಂದ ನಿಶ್ರೇಯಸ ಪ್ರಾಪ್ತಿ? ಏನು ಎಲ್ಲ 5 ವಿಕಲ್ಪಗಳಲ್ಲಿ ಯಾವುದಾದರೂ ಒಂದನ್ನು ನಾವು ಅನುಸರಿಸಿದರೆ ಸಾಕೋ, ಅದರಿಂದ ನಿಶ್ರೇಯಸ ಪ್ರಾಪ್ತಿಯಾಗುತ್ತೋ, ಅಥವಾ ಇರತಕ್ಕಂಥದ್ದು ಕೇವಲ ಒಂದೇ ಒಂದು ಮಾರ್ಗವೋ ಅಂತಕ್ಕಂಥ ಸಂಶಯ ಬಂದ್ಬಿಡುತ್ತೆ. ಯಾಕೆ ವಿಕಲ್ಪ ಹೇಳಿದ ಮೇಲೆ ಯಾವುದೋ ಒಂದು ವಿಧಾನ ಅನುಸರಿಸೋಣ ಬಿಡಿ. ಎಲ್ಲಿಗೂ ಒಂದು ಕಡೆ ಹೋಗಬೇಕಾಗಿದೆ, ಅಲ್ಲಿ ಒಂದು 4 ದಾರಿ ಇರುತ್ತೆ ಹೋಗಬೇಕಾದ್ರೆ. ಹೀಗೂ ಹೋಗ್ಬೋದು, ಹಾಗೂ ಹೋಗ್ಬೋದು, ಇನ್ನೊಂದು ಕಡೆ ಇದ್ರೂ ಹೋಗ್ಬೋದು. ಯಾವುದಾರು ಇಲ್ಲಿ ಹೋಗೋಣ, ಬೇರೆ ಗುರಿ ಮುಟ್ತೀವಲ್ಲ ಅನ್ನುವ ಸಿದ್ಧಾಂತ ಇಲ್ಲಿ ಪ್ರಯೋಜನವಾಗುತ್ತಾ? ಅಂದ್ರೇನು, ಯಾವುದಾದರೂ ಒಂದು ವಿಧಾನ ಆರಿಸ್ಕೊಳ್ಳೋಣಪ್ಪ, ನಮಗೆ ಯಾವುದು ಅನುಕೂಲವಾಗುತ್ತೋ ಅದನ್ನು ಆರಿಸ್ಕೊಳ್ಳೋಣ, ಅದು ನಮ್ಮನ್ನು ಗುರಿಯನ್ನು ತಲುಪಿಸುತ್ತದೆ, ಮುಟ್ಟಿಸುತ್ತದೆ. ಯಾವ ಗುರಿ? ನಿಶ್ರೇಯಸ ಪ್ರಾಪ್ತಿ ಅಂತಕ್ಕಂಥ ಗುರಿ ಅಂತಲೋ, ಅಥವಾ ಈ ವಿಕಲ್ಪಗಳಲ್ಲಿ ಕೇವಲ ಒಂದು ಮಾತ್ರ, ಯಾವುದೋ ಒಂದು ಆ ಮಾರ್ಗವನ್ನು ಅನುಸರಿಸಿದರೆ ಮಾತ್ರ ನಿಶ್ರೇಯಸ ಪ್ರಾಪ್ತಿಯಾಗುತ್ತೆ ಅಂತಲೋ ಅಂತ ಸಂಶಯ ಬಂದ್ಬಿಡುತ್ತೆ. ಯಾಕೆ ಈ ಸಂಶಯ ಅಂತಂದರೆ, ನೋಡಿ, ಇದು ಇಷ್ಟ ಭಾಗ ಆಗಿತ್ತು, ಆದರೂ ಕೂಡ ಈ ಸ್ವಲ್ಪ ಕಾಲ ಆ ಒಂದು ಅಂತರ ಸ್ವಲ್ಪ ಜಾಸ್ತಿ ಆದ್ದರಿಂದ ಇದನ್ನು ಸ್ವಲ್ಪ ಅನುವಾದ ಮಾಡ್ತಾ ಇದ್ದೇನೆ ಅಷ್ಟೆ. ಇಲ್ಲಿ 5 ವಿಕಲ್ಪಗಳನ್ನು ಹೇಳಿದ್ದಾರೆ. ಏನು, ನಮಗೆ ಇದು ಹೇಗೆ ಗೊತ್ತಾಗುತ್ತೆ? ಈ ಒಂದು ಶಿಕ್ಷಾವಲ್ಲಿ ಅಧ್ಯಯನದಿಂದ, ಶಿಕ್ಷಾವಲ್ಲಿಯ ಭಾಷೆಯಿಂದ ಗೊತ್ತಾಗುತ್ತೆ. ಏನು? ಓಹೋ, ನೋಡಿ, ಈ ಮೋಕ್ಷ ಫಲ ಅಂತಕ್ಕಂಥದ್ದು ಕೇವಲ ಕರ್ಮದಿಂದ ಬೇಕಾದರೂ ಆಗಬಹುದು. ಯಾಕೆ? ಕರ್ಮದಿಂದ ಮೋಕ್ಷ ಫಲ ಅಂತಕ್ಕಂಥದ್ದನ್ನು ಈ ವೇದಗಳಲ್ಲಿ ಹೇಳಿದ್ದಾರೆ. ಅಂದರೆ ಅದನ್ನ ಮೊಟ್ಟ ಮೊದಲು ಹೇಳ್ತಾ ಇದ್ದಾರೆ, ಕೇವಲ ಕರ್ಮದಿಂದ ಮೋಕ್ಷ ಫಲವು ಸಾಧ್ಯವಿಲ್ಲ. ಇಲ್ಲಿ ವಿವಕ್ಷಿತಾಂಶ ಏನು? 5 ವಿಕಲ್ಪಗಳನ್ನು ಹೇಳಿದ್ದಾರೆ. 5 ವಿಕಲ್ಪಗಳನ್ನು ಹೇಳಿದ್ದರೂ ಕೂಡ ಇಲ್ಲಿ ಏನಾಗಿದೆ? ಕೇವಲ ಒಂದನ್ನು ಅನುಸರಿಸಿದರೆ ಮಾತ್ರ ನಿಶ್ರೇಯಸ ಫಲ ಅಂತಕ್ಕಂಥದ್ದು ಸಾಧ್ಯವೇ ಹೊರತು ಬೇರೆ ಇನ್ಯಾವುದರಿಂದಲೂ ಅಲ್ಲ ಅಂತ ಹೇಳಿ, ಹಾಗಾದರೆ ಆ ಒಂದು ಯಾವುದು? 5 ವಿಕಲ್ಪ ಹೇಳಿದ್ದಾರಲ್ಲ, 5 ವಿಕಲ್ಪ ಆಗೋದಿಲ್ರಿ. ಹೀಗೂ ಹೋಗ್ಬೋದು, ಹಾಗೂ ಹೋಗ್ಬೋದು ಅಂತಕ್ಕಂಥದ್ದಿಲ್ಲ. ಹೀಗೇ ಹೋಗಬೇಕು ಅಂತಕ್ಕಂಥದ್ದು ಹೇಳಿ. ಹೀಗೆ ಹೋಗಬೇಕು ಅಂದರೆ ಹೇಗೆ ಹೋಗಬೇಕು? ಯಾವ ದಾರಿಯಿಂದ ಹೋಗಬೇಕು ಅಂತಕ್ಕಂಥ ಒಂದು ಜಿಜ್ಞಾಸೆ ಬರುತ್ತೆ. ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದಾರೆ ಈ ಭಾಗದಲ್ಲಿ. ಇದು ವೈಚಾರಿಕ ವಿಚಾರ ಪ್ರಧಾನವಾದ ಭಾಗ. ಇದು ಮೊಟ್ಟ ಮೊದಲನೆಯದಾಗಿ ನೋಡಿ, ಕೇವಲ ಕರ್ಮದಿಂದ ಮೋಕ್ಷ ಫಲವು ಸಾಧ್ಯವಿಲ್ಲ. ಕೇವಲ ಕರ್ಮದಿಂದ. ಯಾಕೆ ಅಂದರೆ, ಕರ್ಮಗಳಿಗೆ, ಅದು ಯಾವುದೇ ಕರ್ಮ ಆಗಲಿ, ಅದು ಎಂತಹ ದೊಡ್ಡ ವೈದಿಕ ಕರ್ಮವೇ ಆಗಿರಲಿ, ಪ್ರಧಾನವಾದ ವೈದಿಕ ಕರ್ಮವೇ ಆಗಿರಲಿ, ಏನೇ ಆಗಿರಲಿ, ಈ ಕರ್ಮಗಳಿಗೆ ಮೋಕ್ಷವೆಂಬ ಫಲವನ್ನು ಕೊಡಿಸುವುದಕ್ಕೆ ಸಾಧ್ಯವಿಲ್ಲ. ಕರ್ಮಕ್ಕೆ ಆ ಶಕ್ತಿ ಇಲ್ಲ. ಕರ್ಮಕ್ಕೆ ಮೋಕ್ಷ ಫಲವನ್ನು ಕೊಡಿಸುವುದಕ್ಕೆ ಶಕ್ತಿ ಇಲ್ಲ, ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ, ಯಾವುದೇ ಕರ್ಮ ಆಗಲಿ ಅದರಿಂದ ಬರತಕ್ಕಂಥ ಫಲ ಏನಿದೆ ಅದನ್ನು 4 ವಿಧವಾಗಿ ವಿಂಗಡಿಸಿ, ಆ 4ಕ್ಕಿಂತ ಬೇರೆಯಾಗಿ 5ನೇ ಒಂದು ಫಲ ಇದೆ ಅಂತಕ್ಕಂಥದ್ದು ಇಲ್ಲ. ಪ್ರಪಂಚದ ಯಾವುದೇ ಭಾಗದಲ್ಲಿ ಹೋದರೂ ಕೂಡ, ಈ ಜಗತ್ತಿನ ಯಾವುದೇ ಭಾಗದಲ್ಲೂ ಕೂಡ ಕರ್ಮಕ್ಕೆ ಇರತಕ್ಕಂಥದ್ದು ಈ 4 ಫಲ ಅಷ್ಟೆ. ಕೇವಲ 4 ಫಲ. ಯಾವುದದು? ಕರ್ಮದಿಂದ ಯಾವುದೋ ಒಂದು ಫಲ ಇರುತ್ತೆ, ಅದು ಉತ್ಪಾದ್ಯವಾಗಬಹುದು. ಅಂದರೆ ಏನು?
ಅದು ಇಲ್ಲ, ಅದನ್ನು ಉಂಟು ಮಾಡಬಹುದು. ಯಾವುದೋ ಒಂದು ಪದಾರ್ಥ ಇಲ್ಲ, ಅದು ಕರ್ಮದಿಂದ ಉಂಟಾಗಬಹುದು. ಹೌದು ತಾನೆ? ಯಾವುದೋ ಒಂದು ಪದಾರ್ಥ ಅಂತ ಇಟ್ಕೊಳ್ಳಿ. ಇವಾಗ ಯಾವುದೋ ಒಂದು ಏರೋಪ್ಲೇನ್, ಲೌಕಿಕ ಉದಾಹರಣೆ ತಗೊಳ್ಳೋಣ. ಅದೇನು ಕರ್ಮದಿಂದ ಹಿಂದೆ ಇರಲಿಲ್ಲ, ಉತ್ಪಾದನೆ ಮಾಡೋಕ್ಕೆ ಸಾಧ್ಯ. ಬೇಕಾದಷ್ಟು ಉತ್ಪಾದನೆ ಎಲ್ಲ ಕರ್ಮದಿಂದ ಆಗುತ್ತೆ. ಹಾಗೆಯೇ ಕರ್ಮ ಏನಾಗುತ್ತೆ, ಕರ್ಮದ ಫಲ ಮೊಟ್ಟ ಮೊದಲನೇದಾಗಿ ಉತ್ಪಾದ್ಯವೆಂಬ ಫಲವನ್ನು ಉಂಟು ಮಾಡಬಹುದು ಅದು ಕರ್ಮ. ಮತ್ತು ಈ ಎರಡನೇದು ಯಾವುದು, ಪ್ರಾಪ್ಯವೆಂಬ ಕರ್ಮವನ್ನು ಕೂಡ ಅದನ್ನು ಮಾಡಬಹುದು, ಉಂಟು ಮಾಡಬಹುದು ಕರ್ಮ. ಉತ್ಪಾದ್ಯ ಅಂದ್ರೆ ಏನು, ಆ ವಸ್ತು ಇಲ್ಲವೇ ಇಲ್ಲ, ಅದನ್ನು ಹೊಸದಾಗಿ ಉತ್ಪಾದನೆ ಮಾಡಬೇಕು. ಏರೋಪ್ಲೇನ್ ಇರಲಿಲ್ಲ, ಹೊಸದಾಗಿ ಉತ್ಪಾದನೆ ಆಯಿತು. ಪ್ರಾಪ್ಯ ಅಂತಂದ್ರೆ ಏನು, ಪ್ರಾಪ್ಯ ಅಂದರೆ ಎಲ್ಲೋ ಒಂದು ಕಡೆ ಇದೆ ಆ ವಸ್ತು, ಆದರೆ ನನ್ನ ಹತ್ರ ಇಲ್ಲ ಅಷ್ಟೆ. ಹೌದು ತಾನೆ? ಇವಾಗ ಎಲ್ಲೋ ಒಂದು ಕಡೆ ಯಾವುದೋ ಒಂದು ವಸ್ತು ಇದೆ, ನನ್ನ ಹತ್ರ ಇಲ್ಲ. ಮೊಬೈಲ್ ಇದೆ, ಎಲ್ಲಿದೆ, ಅಂಗಡಿನಲ್ಲಿದೆ, ಮೊಬೈಲ್ ಶಾಪ್ನಲ್ಲಿದೆ, ನನ್ನ ಹತ್ರ ಇಲ್ಲ. ಏನು, ಪ್ರಾಪ್ಯ, ಹೋಗಬೇಕು ತಗೋಬೇಕು ಅಷ್ಟೆ. ಇದು ಯಾವುದು, ಕರ್ಮಫಲ, ಹೋಗಬೇಕು, ಅದಕ್ಕೆ ನಾವು ವ್ಯಾಪಾರ ಮಾಡಬೇಕು, ಕರ್ಮ ಫಲ ತಗೊಳ್ಬೇಕು. ಇದು ಲೌಕಿಕ. ವೈದಿಕಕ್ಕೂ ಇದೇ ಅನ್ವಯ. ಸ್ವರ್ಗ ಪ್ರಾಪ್ತಿ ಆಗಬೇಕು, ಸ್ವರ್ಗ ಪ್ರಾಪ್ತಿಯಾಗಿಲ್ಲ, ಏನು ಕರ್ಮ ಮಾಡಬೇಕು, ಜ್ಯೋತಿಷ್ಠೋಮಯಾಗ ಮಾಡಬೇಕು, ತಗೋಬೇಕು. ಮತ್ತೆ ಇನ್ನೊಂದು ಪ್ರಾಪ್ಯ ಅಂತಕ್ಕಂಥದ್ದು ಎರಡನೇ ಫಲ, ಕರ್ಮಕ್ಕಿರ್ತಕ್ಕಂಥದ್ದು. ಮತ್ತು ಸಂಸ್ಕಾರ್ಯ ಅಂತಕ್ಕಂಥದ್ದು ಮೂರನೇ ಫಲ. ಕರ್ಮವು ಸಂಸ್ಕಾರವೆಂಬ ಫಲವನ್ನು ಕೊಡಬಹುದು. ಏನಾಗುತ್ತೆ, ಯಾವುದೋ ಒಂದು ಪದಾರ್ಥ ಇದೆ, ಅದಕ್ಕೆ ಏನಾಗಿದೆ, ಕೊಳೆ ಉಂಟಾಗಿದೆ, ಏನೋ ಆಗಿದೆ, ಅದನ್ನೇನು ಮಾಡಬೇಕು, ನಾವು ಶುದ್ಧಿ ಮಾಡಬೇಕು. ಶುದ್ಧಿ ಮಾಡಬೇಕಾದ್ರೆ ಏನು ಮಾಡಬೇಕು, ಅದಕ್ಕೆ ಕರ್ಮ ಮಾಡಬೇಕು. ಮತ್ತು ಶುದ್ಧಿಯನ್ನು ಮಾಡಬೇಕಾದ್ರೆ ಅದರಲ್ಲಿ ಇರತಕ್ಕಂತಹ ಕೊಳೆಯನ್ನು ಹೋಗಲಾಡಿಸಿ ಅದಕ್ಕೇನು ತುಂಬಬೇಕು, ಗುಣವನ್ನು ತುಂಬಬೇಕು. ದೋಷವನ್ನು ಹೋಗಲಾಡಿಸುವುದು, ಗುಣವನ್ನು ತುಂಬುವುದು, ಇದಕ್ಕೆ ಹೆಸರಾಯಿತು ಸಂಸ್ಕಾರ ಅಂತ. ಇದು ಇದು ಯಾವುದಕ್ಕೆ ಸಂಭವಿಸುತ್ತದೆಯೋ ಅದು ಸಂಸ್ಕಾರ್ಯವಾದ ವಸ್ತು, ಫಲ ಅದು. ಅಲ್ಲಿ ಏನಾಯಿತು, ಕರ್ಮಕ್ಕೆ ಸಂಸ್ಕಾರ್ಯ ಅನ್ನೋ ಫಲನ ಉಂಟು ಮಾಡಬಹುದು, ಕರ್ಮದಿಂದ ಆಗಬಹುದು, ಕೊಳೆ ಹೋಗಬಹುದು, ಮತ್ತು ಗುಣ ಬರಬಹುದು, ಅದು ಒಂದು. ಮತ್ತು ಇನ್ನೊಂದು ಫಲ ಇದೆ ಕರ್ಮಕ್ಕೆ, ಯಾವುದದು, ವಿಕಾರ್ಯ ಅಂತಕ್ಕಂಥದ್ದು. ಏನು, ಒಂದು ವಸ್ತು ಇದೆ, ಅದಾದ ಮೇಲೂ ಇರುತ್ತೆ, ಏನಾಗುತ್ತೆ, ಅದರ ಸ್ವರೂಪ ಬೇರೆ ಆಗಿಬಿಟ್ಟಿರುತ್ತೆ ಅಷ್ಟೆ. ಅದರ ಸ್ವರೂಪ ಬೇರೆ ಆಗಿಬಿಟ್ಟಿರುತ್ತೆ ಅಷ್ಟೆ. ಹಾಲಿದೆ, ಸ್ವಲ್ಪ ಎಲ್ಲೋಪ್ಪ ಒಂದು ಹುಳಿ ಬಂದ್ಬಿಡ್ತು, ಅದಕ್ಕೆ ಹಿಂಡ್ಬಿಟ್ರು ಯಾರು, ಅದೇನಾಯಿತು, ಮೊಸರಾಗಿ ಹೋಯಿತು. ಏನಾಯಿತು, ವಿಕಾರ್ಯ ಅದು. ಹಾಲು ಅಂತಕ್ಕಂಥದ್ದು ಅಲ್ಲೇ, ಹಾಲು ಎಲ್ಲೂ ಹೋಗಿಲ್ಲ, ಅಲ್ಲೇ ಇತ್ತು, ಏನೂ ಆಗಿಲ್ಲ ಅದಕ್ಕೆ. ಮತ್ತೆ ಏನಾಯಿತು, ಅದು ಹಾಲು ಅಂತಕ್ಕಂಥ ವಿಕಾರವಾಗಿ ಮೊಸರಾಯಿತು ಅಷ್ಟೆ. ಹಾಲಿನ ವಿಕಾರ ಸ್ವರೂಪವೇ ಮೊಸರು. ಹೀಗೆ ಇವು ನಾಲ್ಕು ಕರ್ಮವು ಉಂಟು ಮಾಡುವುದಕ್ಕೆ ಸಾಧ್ಯವಿರುವ ಫಲಗಳು. ಯಾವುದು, ಕರ್ಮದಿಂದ ಯಾವ ಫಲ ಉಂಟಾಗುತ್ತೆ, ನಮಗೆ ಉತ್ಪಾದ್ಯ ಆಗುತ್ತೆ, ಪ್ರಾಪ್ಯವಾಗುತ್ತೆ, ಸಂಸ್ಕಾರ್ಯವಾಗುತ್ತೆ, ವಿಕಾರ್ಯವಾಗುತ್ತೆ, ಇಷ್ಟು ಫಲ. ಆದರೆ ಈ ಮೋಕ್ಷ ಅಂತಕ್ಕಂಥ ಫಲ ಇದೆಯಲ್ಲ, ಅದು ಈ 4 ಫಲಗಳ ಗುಂಪಿನಲ್ಲಿ ಬರುವುದಿಲ್ಲ. ಓಹೋ, ಇದು ಮುಖ್ಯ ಆಯಿತು. ಆದ್ದರಿಂದ ಏನಾಗುತ್ತೆ, ಕರ್ಮದಿಂದ ಮೋಕ್ಷ ಫಲ ಸಾಧ್ಯವಿಲ್ಲ. ಮೋಕ್ಷ ನ ಉತ್ಪಾದ್ಯ ಅಂತ ಕರ್ಮದಿಂದ ಉಂಟಾಗ ಫಲ ಇದೆಯಲ್ಲ, ಅದಿಲ್ಲ. ಯಾತಕ್ಕೆ ಅಂದರೆ ಸ್ವಯಂ ಸಿದ್ಧತ್ವಾತ್. ಅರೆ, ಉತ್ಪಾದನೆ ಮಾಡಬೇಕಾಗಿಲ್ರಿ ಅದನ್ನು. ಏನು ಉತ್ಪಾದನೆ ಮಾಡಬೇಕು, ಸ್ವಯಂ ಸಿದ್ಧತ್ವಾತ್, ತಾನಾಗೆ ತಾನು ಇದ್ದುಕೊಂಡು ಬಿಟ್ಟಿದೆ ಅದು. ಇದ್ಕೊಂಡು ಬಿಟ್ಟರು ಅದನ್ನು ಉತ್ಪಾದನೆ ಮಾಡೋದೇನು ಬಂತಲ್ಲಿ. ಇಲ್ಲದೇ ಇರೋದನ್ನು ಉತ್ಪಾದನೆ ಮಾಡ್ಬೋದು, ಇದ್ದದ್ದನ್ನೇನು ಉತ್ಪಾದನೆ ಮಾಡ್ಬೋದು. ಮೋಕ್ಷ ಅಂತಕ್ಕಂಥದ್ದು ಇದ್ದುಕೊಂಡಿರತಕ್ಕಂಥ ಒಂದು ಸ್ವರೂಪ, ಅದು ತತ್ವ. ಹಾಗಾಗಿ ಉತ್ಪಾದ್ಯಾನು ಸಾಧ್ಯ ಇಲ್ಲ, ಉತ್ಪಾದನೆ ಮಾಡಬೇಕಾದ್ದೇ ಇಲ್ಲ. ಮತ್ತು ಇನ್ನೊಂದು ಮುಂದೆ ಅದು ಪ್ರಾಪ್ಯ. ಮೋಕ್ಷವು ಪ್ರಾಪ್ಯವೂ ಅಲ್ಲ, ಅದು ಇದ್ದು ಬಿಟ್ಟಿದೆ, ಇದ್ದುಕೊಂಡಿರತಕ್ಕಂಥ ವಸ್ತು, ಅದನ್ನು ಉತ್ಪಾದನೆ ಮಾಡಬೇಕಾಗಿಲ್ಲ. ಹೋಗ್ತಾನೆ.
ಈಗ ನೋಡಿ, ನೀರಿದೆ. ನೀರೇನಾಗಿದೆ? ಅದು ಇದ್ಕೊಂಡಿರ್ತಕ್ಕಂಥ ವಸ್ತು. ಅದನ್ನು ಉತ್ಪಾದನೆ ಮಾಡಬೇಕಾದ್ದೇನೂ ಇಲ್ಲ. ಆದರೆ ಕರೆಂಟು, ಆ ಕರೆಂಟನ್ನು ಉತ್ಪಾದನೆ ಮಾಡಬೇಕು. ಯಾವ್ದು ನೀರನ್ನು ಉಪಯೋಗಿಸ್ಬೇಕು, ಕರೆಂಟ್ ಉತ್ಪಾದನೆ ಮಾಡಬೇಕು. ನೀರು ಅಂತಕ್ಕಂಥದ್ದು ಉತ್ಪಾದ್ಯವಲ್ಲ, ಸ್ವಯಂ ಸಿದ್ಧ ಅದು. ಇದು ಇದ್ಬಿಟ್ಟಿದೆ ಅದು. ಹೀಗೆ ಪ್ರಾಪ್ಯ ಅದೇನು? ಇದು ಪ್ರಾಪ್ಯ, ಪ್ರಾಪ್ಯವೂ ಅಲ್ಲ. ಯಾತಕ್ಕೆ? ಪ್ರಾಪ್ಯ ಅಂದ್ರೇನು? ನನ್ನ ಹತ್ರ ಇಲ್ಲ, ಅದು ತೊಗೊಂಡು ಬರಬೇಕು, ನಾನು ಇಟ್ಕೋಬೇಕು. ಮೊಬೈಲ್ ಇಲ್ಲ, ತೊಗೊಂಬರ್ಬೇಕು. ಆದರೆ ಮೋಕ್ಷ ಅಂತಕ್ಕಂಥದ್ದು ಏನು? ಇಲ್ಲ ಅಂತಕ್ಕಂಥದ್ದೇ ಇಲ್ಲ. ಯಾತಕ್ಕೆ? ನಿನ್ನ ಸ್ವರೂಪವೇ ಮೋಕ್ಷ, ಮೋಕ್ಷ ಸ್ವರೂಪ ನೀನೇ ಮೋಕ್ಷ ಸ್ವರೂಪ. ಇದು ಪ್ರಾಪ್ಯ ಏನು ಬಂತು? ಮತ್ತೆ ಸರ್ವಗತತ್ವಾಚ ಅಂದರೆ ಎಲ್ಲಿ ಪ್ರಾಪ್ಯ ಅಂದರೆ ಎರಡತ್ತ ಪಡ್ಕೊಳ್ಳೋದು ಅಂತ ಆಗತ್ತೆ. ನೀವೊಂದು ಒಂದು ಯಾವುದೋ ಒಂದು ಕಡೆ ಹೋಗಬೇಕು, ಅದಕ್ಕೂ ಕೂಡ ಪ್ರಾಪ್ಯ ಅಂತ ಆಗತ್ತೆ. ಮೈಸೂರು ಪ್ರಾಪ್ಯ, ಅದು ಇಲ್ಲಿ ಯಾಕೆ? ಸರ್ವಗತತ್ವಾಚ. ಅದೇನು? ಎಲ್ಲ ಕಡೆಯಲ್ಲಿಯೂ ವ್ಯಾಪಿಸಿರುವುದರಿಂದ ಯಾವುದೋ ಒಂದು ಕಡೆ ಇಲ್ಲ ಅಂತ ಆಗಿದ್ದಿದ್ರೆ ಅಲ್ಲಿ ಹೋಗಬೇಕಾಗಿತ್ತು. ಹೌದು ತಾನೆ? ಇದು ಹಾಗಿಲ್ಲ. ಎರಡು ಒಂದು, ನೋಡಪ್ಪ, ನಿನ್ನ ಸ್ವರೂಪವೇ ಅದು, ನೀನೇ ಮೋಕ್ಷ ಸ್ವರೂಪ. ಅದರಿಂದ ಪ್ರಾಪ್ಯ ಏನೂ ಇಲ್ಲ ಅದರಲ್ಲಿ. ಮತ್ತು ಎಲ್ಲೋ ಒಂದು ಕಡೆ ಹೋಗಿ ಪಡಿಬೇಕು ಅಂತ ಅರ್ಥವನ್ನು ಮಾಡಿದಾಗಲೂ ಕೂಡ ಹೊಂದೋಲ್ಲ. ಯಾಕೆ? ಆ ಮೋಕ್ಷ ಸ್ವರೂಪ ಅಂತಕ್ಕಂಥದ್ದು ಸರ್ವವ್ಯಾಪಿ, ಎಲ್ಲ ಕಡೆಯಲ್ಲಿಯೂ ಇರ್ತಕ್ಕಂಥ. ಮೂರನೇದು ಹೊಂದೋಲ್ಲ, ಎರಡನೇದು ಹೊಂದೋದಿಲ್ಲ. ಮೂರನೇದು ನ ಸಂಸ್ಕಾರ್ಯ, ಸಂಸ್ಕಾರ ಅನ್ನೋದು ಹೊಂದೋದಿಲ್ಲ. ಯಾಕೆ ಅಂತಾರೆ? ನಿತ್ಯ ಶುದ್ಧ ಬ್ರಹ್ಮ ಸ್ವರೂಪತ್ವಾನ್ ಮೋಕ್ಷಸ್ಯ. ಇವೆಲ್ಲ ಸೂತ್ರ ಭಾಷೆಯಲ್ಲಿ ಬರ್ತಕ್ಕಂಥ ಮಾತು. ಸಂಸ್ಕಾರ ಯಾಕೆ? ಏನು ಸಂಸ್ಕಾರ ಮಾಡಬೇಕು? ಸಂಸ್ಕಾರ ಮಾಡಬೇಕು ಅಂದ್ರೆ ಏನಾಗಿರಬೇಕು? ಅದು ಕೊಳೆಯಾಗಿರಬೇಕು. ಹೌದು ತಾನೆ? ಆದರೆ ಈ ಮೋಕ್ಷ ಸ್ವರೂಪ ಅಂತಕ್ಕಂಥದ್ದು ಏನಿದೆ ಗೊತ್ತೇನು? ನಿತ್ಯ ಶುದ್ಧ. ಕೊಳೆ ಅಂತಕ್ಕಂಥದ್ದರ ಒಂದು ವಾಸನೆಯೂ ಇಲ್ಲ, ಅಲ್ಲಿ ಲವಲೇಶವೂ ಇಲ್ಲ. ಯಾವಾಗಲೂ ಕೂಡ ಶುದ್ಧವಾಗಿರ್ತಕ್ಕಂಥದ್ದು. ಬ್ರಹ್ಮ ಸ್ವರೂಪತ್ವಾತ್, ಬೃಹದಾಕಾರ, ಎಲ್ಲ ಕಡೆಯಲ್ಲೂ ವ್ಯಾಪಿಸಿರ್ತಕ್ಕಂಥದ್ದು. ಬ್ರಹ್ಮ ಅಂತಂದರೆ ಬೃಂಹತಿ. ಹೀಗಿರ್ತಕ್ಕಂಥ ನಿತ್ಯ ಶುದ್ಧವಾಗಿರೋದರಿಂದ ಸಂಸ್ಕಾರ ಏನು ಬಂತು? ಬಟ್ಟೆ ಚೆನ್ನಾಗಿ ಶುಭ್ರವಾಗಿ ಹೊಳಿತಾ ಇದೆ, ಅದನ್ನ ಯಾಕೆ ಸ್ವಾಮಿ ಒಗಿಬೇಕು? ಹೌದು ತಾನೆ? ಆದ್ದರಿಂದ ಸಂಸ್ಕಾರ್ಯವೂ ಅಲ್ಲ ಮೋಕ್ಷ. ಮತ್ತು ವಿಕಾರ್ಯ ಪದಾರ್ಥ ಇದೆ, ಏನೋ ಸ್ವಲ್ಪ ವಿಕಾರ ಮಾಡೋಣ, ವಿಕಾರವಾಗಿರ್ಬೋದು. ಮೋಕ್ಷ ನಿನ್ನ ಸ್ವರೂಪವೇ ಅಂತ ಹೇಳಿದ್ರಿ, ಆದರೂ ಕೂಡ ಇಲ್ಲ, ಆದರೂ ಕೂಡ ಸ್ವಾಮಿ ಸ್ವಲ್ಪ ವಿಕಾರವಾಗ್ಬೋದಲ್ಲ, ಏನು ಅವಯವ ಚೇಂಜ್ ಆಗ್ಬೋದು ಅಥವಾ ಇನ್ನೊಂದಾಗ್ಬೋದು. ಅಂದರೆ ವಿಕಾರ್ಯವೂ ಅಲ್ಲ. ಯಾಕೆ? ವಿಕಾರವಾಗುವುದಕ್ಕೆ ಅವಯವ ಅಂತ ಇರಬೇಕು. ಹೌದು ತಾನೆ? ಅವಯವ ಅಂತ ಇದ್ದರೆ ಮಾತ್ರ ವಿಕಾರ. ಹಾಲು, ಅದಕ್ಕೇನಾಗಿದೆ? ಅದಕ್ಕೊಂದು ಏನೋ ಒಂದು ಪ್ರಾಪರ್ಟಿ ಇದೆ. ಅವಯವ ಅಂತಕ್ಕಂಥ ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ಅದಿದ್ದು ಚೇಂಜ್ ಆಯ್ತು ಅಷ್ಟೆ. ಇದಕ್ಕೆ ಅವಯವವೇ ಇಲ್ಲ, ವಿಕಾರ ಎಲ್ಲ ಆಗೋದು. ಅವಯವ ಇದ್ದರೆ ಒಂದು ಅವಯವ ಹೋಯಿತು, ಇನ್ನೊಂದು ಅವಯವ ಬಂತು ಅಂತಕ್ಕಂಥ ಹೇಳ್ಬೋದಾಗಿತ್ತು. ಇದು ನಿರವಯವತ್ವಾತ್. ಹೀಗಾಗಿ 4 ವಿಧವಾದ ಈ ಕರ್ಮಫಲ ಇದೆಯಲ್ಲ, ಇದರಿಂದ ವಿಲಕ್ಷಣವಾಗಿರತಕ್ಕಂಥದ್ದು ಮೋಕ್ಷ ಸ್ವರೂಪ. ಆದ್ದರಿಂದ ಕೇವಲ ಕರ್ಮದಿಂದ ಮೋಕ್ಷ ಫಲವು ಸಾಧ್ಯವಿಲ್ಲ. ಹೌದು ತಾನೆ? 4 ವಿಲಕ್ಷಣವಾಗಿರತಕ್ಕಂಥದ್ದು. ಒಂದು ಹಿಡಿ ಮರಳಿದೆ, ಒಂದು ಮರಳನ್ನು ನೀವು ಎಷ್ಟೇ ಅದನ್ನು ಹಿಂಡಿದ್ರು ಏನು ಮಾಡಿದ್ರೂ ಕೂಡ ಎಣ್ಣೆ ಬರೋಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಯಾಕೆ? ಆ ಹಿಂಡಿದ್ರೆ ಏನು ಫಲ ಬರಬೇಕೋ ಅದು ಆ ಮರಳಿಗೆ ಆ ಯೋಗ್ಯತೆ ಇಲ್ಲ. ಹೌದು ತಾನೆ? ಹಾಗಾಗಿ ಈ ಮೋಕ್ಷ ಫಲ 4 ಕರ್ಮಗಳಿಂದಿದೆ, ಸಾಧ್ಯವಿಲ್ಲ ಅಂತಾಯಿತು. ಇದು ಒಂದನೇದು, ಏನು? ಕೇವಲ ಕರ್ಮದಿಂದ ಮೋಕ್ಷ ಫಲ ಸಾಧ್ಯ ಇಲ್ಲ ಅಂತಾಯಿತು. ಮತ್ತೆ ಇನ್ನೊಂದು ನ್ಯಾಯನೂ ಹೇಳಿದರು. ಏನಂತ? ಯತ್ ಕೃತಕಂ ತದನಿತ್ಯಂ. ಕರ್ಮ ಅಂದ್ರೇನು? ಕರ್ಮ ಅಂದರೆ ಮಾಡೋದು, ಮಾಡಬೇಕು ನಾವು. ಹೌದು ತಾನೆ? ಮಾಡಬೇಕು, ನಾವು ಪಡ್ಕೋಬೇಕು. ಯಾವುದೇ ಪದಾರ್ಥ ಆದರೂ ಕರ್ಮ ಫಲ ಬೇಕಾದ್ರೆ ಮಾಡಬೇಕು, ಪಡ್ಕೋಬೇಕು ಅಷ್ಟೇ. ಹೀಗೆ ಮಾಡಿ ಪಡೆದದ್ದು ಯಾವುದೂ ಕೂಡ ನಿತ್ಯವಲ್ಲ. ಇದು ಪ್ರಪಂಚದಲ್ಲಿ ಸಿದ್ಧವಾಗಿರತಕ್ಕಂತಹ ಒಂದು ಉದಾಹರಣೆ. ಯಾವುದು ಕೂಡ ನಿತ್ಯವಲ್ಲ. ಯಾವುದು ಮಾಡಿ ಪಡೆದದ್ದು ಯಾವುದು ನಿತ್ಯವಲ್ಲ. ಯತ್ ಕೃತಕಂ ತದನಿತ್ಯಂ.
ಹೌದಾನೆ. ಆದರೆ ಮೋಕ್ಷ ಸ್ವರೂಪ ಹಾಗಿಲ್ಲ, ಅನಿತ್ಯ ಅಲ್ಲವೇ ಅಲ್ಲ ಅದು. ಮೋಕ್ಷ ಸ್ವರೂಪತ್ಯ ಮೋಕ್ಷ ಸ್ವರೂಪಸ್ಯ ನಿತ್ಯತ್ವಾತ್, ಅದು ನಿತ್ಯ ಸಿದ್ಧವಾದ ಒಂದು ತತ್ವ, ಅದು ಮೋಕ್ಷ ಸ್ವರೂಪ. ಆದ್ದರಿಂದ ಅದು ಕರ್ಮದಿಂದ ಮಾಡಬೇಕಾದ್ದು ಅನಿತ್ಯವಾಗ್ತಕ್ಕಂಥದ್ದು. ಇದು ನಿತ್ಯವಾಗಿರ್ತಕ್ಕಂಥ ಫಲ. ಹೇಗೆ ಸಾಧ್ಯ ಆಗುತ್ತೆ? ಆಗೋದಿಲ್ಲ. ಹೀಗೆ ಕರ್ಮದಿಂದ ಸಾಧ್ಯವಿಲ್ಲ ಅಂತ ಹೇಳಾಯಿತು. ಆಯಿತು, ಹೋಗಲಿ ಸ್ವಾಮಿ, ಕೇವಲ ಕರ್ಮದಿಂದ ಸಾಧ್ಯ ಇಲ್ಲ, ಅದಕ್ಕೆ ಒಂದು ಸ್ವಲ್ಪ ವಿದ್ಯೆ ಸೇರಿಸ್ಬಿಡೋಣ, ಆವಾಗ ಸಾಧ್ಯವಾಗುತ್ತಲ್ಲ. ಸ್ವಲ್ಪ ಒಂದು 25% ವಿದ್ಯೆ, 75% ಕರ್ಮ ಇರಲಿ. ಯಾಕೆ ಅಂತಂದರೆ, ಈ ಒಂದು ವೇದಗಳಲ್ಲಿಯೂ ಉಪನಿಷತ್ತುಗಳಲ್ಲಿಯೂ ಕೂಡ ಇದರ ಒಂದು ಛಾಯೆ ಇದೆ ನಮಗೆ. ಯಾಕೆ ಅಂತಂದರೆ, ಈ ಪಂಚಾಗ್ನಿ ವಿದ್ಯೆ ಮುಂತಾದರಲ್ಲಿ ಅಲ್ಲಿ ವಿದ್ಯಾಸಹಿತವಾದ ಕರ್ಮ ಅದು ಮಾಡಬೇಕದು. ಅದಕ್ಕೆ ಮೋಕ್ಷವನ್ನು ಹೇಳಿದೆಯಲ್ಲ. ಪಂಚಾಗ್ನಿ ವಿದ್ಯೆಯನ್ನು ಪರಿಪೂರ್ಣವಾಗಿ ಮಾಡಿದವನಿಗೆ ಏನಾಗುತ್ತೆ, ಅವನಿಗೂ ಕೂಡ ಈ ಪುನರಾವೃತ್ತಿ ಅಂತಕ್ಕಂಥದ್ದು ಇಲ್ಲ ಅಂತಕ್ಕಂಥ ಹೇಳಿದ್ದಾರೆ. ಆದ್ದರಿಂದ ಏನು ಮಾಡ್ತೇವೆ, ಏನು ಮಾಡ್ಬೋದು? ಸ್ವಲ್ಪ ಕರ್ಮ ಸಾಧ್ಯ ಇಲ್ಲ ಅಂತ ಹೇಳಿದರೆ ಹೋಗಲಿ, ಬಿಟ್ಬಿಡೋಣ. ಕರೆಕ್ಟ್, ನೀವು ಹೇಳಿದ ಸರಿ. ಆದರೆ ಸ್ವಲ್ಪ ವಿದ್ಯೆ ಸೇರಿಸ್ಬಿಟ್ಟದ್ರ ಜೊತೆಗೆ ಅಂದರೆ ಅದೂ ಸಾಧ್ಯವಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅಲ್ಲಿ ನೀವು ಉದಾಹರಣೆ ಕೊಟ್ಟರಲ್ಲ, ಯಾವುದು ಪಂಚಾಗ್ನಿ ವಿದ್ಯೆ ಆಗ್ಬೋದು, ಇನ್ನೊಂದು ವಿದ್ಯೆ ಆಗ್ಬೋದು, ಅದೇನು ಅಲ್ಲಿ ಹೇಳಿರತಕ್ಕಂಥದ್ದು ಅವನು ಹಿಂತಿರುಗಿ ಬರುವುದಿಲ್ಲ ಅಂತ ಹೇಳಿದ್ದು. ಆ ಒಂದು ಮೋಕ್ಷ ಸ್ವರೂಪ ಅದು ಆಪೇಕ್ಷಿಕ ಮೋಕ್ಷ. ಆಪೇಕ್ಷಿಕ ಮೋಕ್ಷ ಅಂದ್ರೇನು? ಯಾವುದೋ ಒಂದನ್ನು ಬಯಸಿ ಆಗಿರ್ತಕ್ಕಂಥದ್ದು, ಯಾವುದು ಆ ಕರ್ಮೋಪಾಸನೆಗಳನ್ನು ಬಯಸಿ ಆಗಿರ್ತಕ್ಕಂಥದ್ದು, ಅದು ನಿತ್ಯವಲ್ಲ. ನಿತ್ಯ ಅಂತ ಯಾಕೆ ಹೇಳಿದ್ರು? ನಿತ್ಯ ಅಂತ ಯಾಕೆ ಹೇಳಿದ್ರು ಅಂದರೆ, ನಮ್ಮ ಒಂದು ಊಹೆಗೂ ಕೂಡ ನಿಲುಕದ ಕಾಲದಷ್ಟು ಇರೋದರಿಂದ ಅದು ನಮ್ಮ ಊಹೆಗೂ ಇಲ್ಲ. ಬ್ರಹ್ಮ ಇರ್ತಾನೆ ಒಂದು ಕಲ್ಪ, ಅಯ್ಯಯ್ಯೋ ಸಹಸ್ರಯುಗ ಪರ್ಯಂತ ಮಹರ್ಯದ್, ಒಂದು ಸಹಸ್ರಯುಗ ಬ್ರಹ್ಮನಿಗೆ ಒಂದು ಹಗಲು, ಇಂಥದ್ದು ಅಯ್ಯಯ್ಯೋ ಎಷ್ಟು ನಮ್ಮ ಊಹೆಗೂ ಕೂಡ ಇಲ್ಲ. ಆದ್ದರಿಂದ ಅದು ನಿತ್ಯ ಅಂತ ಹೇಳಿದ್ದಾರೆ ಹೊರತು ಅದು ಕೂಡ ನಿತ್ಯವೇ. ಆದರೆ ಸ್ವಾಭಾವಿಕವಾಗಿರ್ತಕ್ಕ ಇದು ಆಪೇಕ್ಷಿಕ ಮೋಕ್ಷ, ಇದು ಸ್ವಾಭಾವಿಕವಾದ ಮೋಕ್ಷ, ಇದು ನಿತ್ಯವಾದದ್ದು. ಆದ್ದರಿಂದ ಸ್ವಲ್ಪ ವಿದ್ಯೆ ಸೇರಿಸ್ಬಿಡೋಣ, ಸಾಧ್ಯವಿಲ್ಲ. ಆಯಿತು ಸ್ವಾಮಿ, ಇದೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಿಬಿಟ್ರೆ ಒಂದು ಕೆಲಸ ಮಾಡೋಣ, ಸ್ವಲ್ಪ ವಿದ್ಯೆ ಸೇರಿಸೋದು ಬೇಡ, ಎರಡೂ ಸಮನಾಗಿ ಸೇರಿಸ್ಬಿಡೋಣ. ವಿದ್ಯೆ ಕರ್ಮ ಎರಡೂ ಸಮನಾಗಿ ಸೇರಿಸ್ಬಿಡೋಣ. ಅಂದೇನು? ಇದು ಸಮುಚ್ಚಯ ಜ್ಞಾನ, ಕರ್ಮಗಳ ಸಮುಚ್ಚಯ ಜ್ಞಾನ, ಅದರಿಂದ ಮಾಡಬಹುದಲ್ಲ. ಯಾಕೆ ಇವೆಲ್ಲ ಹೇಳಿದ್ದಾರಲ್ಲ ಉಪನಿಷತ್ತಿನಲ್ಲಿ. ಅಂದರೆ ಖಂಡಿತ ಸಾಧ್ಯವಿಲ್ಲ. ಯಾಕೆ? ವಿದ್ಯೆ ಮತ್ತು ಕರ್ಮ ಎರಡೂ ಕೂಡ ಹೇಗಿದೆ, ಅವು ಪರಸ್ಪರ, ಅದಕ್ಕೆ ವೈಲಕ್ಷಣ್ಯ ಅಂತಕ್ಕಂಥದ್ದು ಇದೆ. ಹೇಗೆ ಹಗಲು ಮತ್ತು ರಾತ್ರಿ ಅಂತೆ. ಎಲ್ಲಾದರೂ ಕೂಡ ಕತ್ತಲೆ ಬೆಳಕು ಒಂದೆಡೆ ಸೇರಿಸ್ಬಿಡೋಣ, ಯಾವುದೋ ಒಂದು ಕೆಲಸ ಮಾಡಿಬಿಡೋಣ ಅಂತ ಇದೆಯಾ? ಎಲ್ಲಿ ಸೇರ್ಕೊಳ್ಳೋ ಹಾಗೆ ಇಲ್ಲ ಅದು. ಯಾಕೆ? ವಿದ್ಯೆಗೂ ಕರ್ಮಕ್ಕೂ ಪರಸ್ಪರ ವೈಲಕ್ಷಣ್ಯ, ಹೌದ್ ತಾನೆ? ಆದ್ದರಿಂದ ಏನಾಗುತ್ತೆ, ಈ ಸಮುಚ್ಚಯನೇ ಸಾಧ್ಯ ಇಲ್ಲ, ಒಂದಕ್ಕೊಂದು ಪರಸ್ಪರ ವಿರೋಧ. ಮತ್ತೆ ಇಲ್ಲಿ ಮೇಲೆ ಹೇಳಿತ್ತಲ್ಲ ಕಾರಣ, ಮೋಕ್ಷ ನಿತ್ಯವಾದದ್ದು, ಇದರಿಂದ ಬರ್ತಕ್ಕಂಥ ಅನಿತ್ಯ, ಅದೇ ಕಾರಣ ಇಲ್ಲಿಗೂ ಅನ್ವಯಿಸ್ಬೋದು. ಹಾಗಾಗಿ ಸಮುಚ್ಚಯದಿಂದಲೂ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಇನ್ನು ನಾಲ್ಕನೇದು ಏನು, ಸ್ವಲ್ಪ ಈ ವಿದ್ಯೆಯನ್ನು 25%, ಕರ್ಮ 75% ಹೇಳಿದ್ವಲ್ಲ ಸ್ವಾಮಿ, ಸ್ವಲ್ಪ ಚೇಂಜ್ ಮಾಡ್ಕೊಳ್ಳೋಣ ಅಂತ. ಏನು, ವಿದ್ಯೆನ 75 ಮಾಡಿಬಿಟ್ಟು ಕರ್ಮನ 25 ಮಾಡಿಬಿಡೋಣ, ವಿದ್ಯೆನ ಜಾಸ್ತಿ ಮಾಡ್ಕೊಂಬಿಡೋಣ ಅಂದರೆ ಅದು ಸಾಧ್ಯ ಇಲ್ಲ. ಇದು ಅಷ್ಟೇ, ಮೇಲೆ ಹೇಳಿದ ವೈಲಕ್ಷಣ್ಯ ನೋಡಿ ಸ್ವಾಮಿ. ಅದಕ್ಕೊಂದು ಹೇಳ್ತಾರೆ ನೋಡಿ, ಹಾಲು ಒಂದು ಬಟ್ಲಿದೆ, ಹೌದ್ ತಾನೆ? ಹಾಲು ಏನಾಗಿದೆ? ಶಕ್ತಿವರ್ಧನ, ಮಧುರವಾಗಿದೆ, ಆಮೇಲೆ ಆಯುರ್ವರ್ಧನ, ಹೌದ್ ತಾನೆ? ಎಲ್ಲದು ಹಾಗೆ ಗುಣ ಇದೆ. ಅದಕ್ಕೆ ಒಂದು ಸ್ವಲ್ಪ ಏನು, ಒಂದು ತೊಟ್ಟು, ಒಂದು ಡ್ರಾಪ್ ಅಥವಾ ಒಂದು ಬಿಂದು ಅಷ್ಟು ಈ ಪೊಟ್ಯಾಷಿಯಂ ಸೈನೈಡ್ ಸೇರಿಸ್ಬಿಡೋಣ, ವಿಷ ಸೇರಿಸ್ಬಿಡೋಣ. ಅಂದರೆ ಅಯ್ಯಯ್ಯ, ಸ್ವಲ್ಪ ಸೇರಿಸಿದ್ರು ಅಷ್ಟೇ,
ಅರ್ಧ ಸೇರಿಸಿದ್ರು ಅಷ್ಟೇ. ಏನಾಗುತ್ತೆ? ಪರಿಣಾಮ ಒಂದೇ. ಯಾಕೆ ಅಂತಂದರೆ ಎರಡಕ್ಕೂ ವೈಲಕ್ಷಣ್ಯ ಮುಂದೆ ಹೇಳಿದ್ವಲ್ಲಪ್ಪ. ವೈಲಕ್ಷಣ್ಯ ಇರೋದರಿಂದ ಯಾವ ಪ್ರಮಾಣ ಎಷ್ಟೆಷ್ಟಾದರೂ ಅಷ್ಟೇ. ಸಮನಾಗಿದ್ದರೂ ಒಂದೇ, ವಿಷಮವಾಗಿದ್ದರೂ ಒಂದೇ, ಏನಾದರೂ ಒಂದೇ. ವೈಲಕ್ಷಣ್ಯ ಆದ್ದರಿಂದ ಕರ್ಮವನ್ನು ಅಪೇಕ್ಷಿಸುವ ವಿದ್ಯೆಯಿಂದಲೂ ಸಾಧ್ಯ ಇಲ್ಲ. ಅದೇನೋ ಈ ನಾಲ್ಕರಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಹೇಳಿದ್ದಾಯಿತು. ಈವಾಗ ಇಷ್ಟು ಹೇಳಿ ಇಲ್ಲಿ ಈ ಇನ್ನು 5ನೇ ಒಂದು ವಿಕಲ್ಪ ಒಂದು ಹೇಳಿದ್ದಾರೆ. ಅದು ಯಾವುದದು? ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ 5ನೇ ವಿಕಲ್ಪ. ಇಷ್ಟರದ್ದಾಗಿದೆ. ಕೇವಲ ಇದು ಹೇಗೆ ಅಂತಕ್ಕಂಥದ್ದು ಮುಂದೆ ಬರ್ತಕ್ಕಂಥ ವಿಚಾರ. ಈಗ ಇಷ್ಟು ಆಗಿತ್ತು. ಪ್ರಕೃತ ಏನು ಈ ಈ ಈ 4ರಿಂದಲೂ ಕೂಡ ಮೋಕ್ಷ ಸಾಧ್ಯವಿಲ್ಲ ಅಂತ ಹೇಳಿದ್ರಲ್ಲ, ಇದರ ಮೇಲೆ ಒಂದು ಸ್ವಲ್ಪ ಆಕ್ಷೇಪಣೆ ಮತ್ತು ಈ ಒಂದು ಸಮಾಧಾನ ಎರಡನ್ನೂ ಕೂಡ ಹೇಳಿದ್ದಾರೆ. ಆಕ್ಷೇಪ ಸಮಾಧಾನ. ಯಾಕೆ ಹೇಳಿದ್ರೆ ಅಂದರೆ ಇಷ್ಟು ಕೂಡ ಭಾಗ ಆಗಿದ್ದರೂ ಕೂಡ ಸ್ವಲ್ಪ ನಮ್ಮ ಮನಸ್ಸಿಗೆ ಬಂದರೆ ನಾಳೆ ದಿವಸ ಇದರ ಚಿಂತನೆ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಇಷ್ಟು ಮನಸ್ಸಲ್ಲಿ ಇಟ್ಕೊಂಡು ಈಗ ಇದರ ಮೇಲೆ ಏನು ಸಂಶಯ ಬಂದಿದೆ, ಸಂಶಯ ಪೂರ್ವಪಕ್ಷಿ ಹೇಳಿದ್ದಾನೆ, ಅದನ್ನು ನಾವು ಅಧ್ಯಯನ ಮಾಡಿದ್ರೆ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಆದ್ದರಿಂದ ಇಷ್ಟು ಹೇಳಿದೆ. ಇನ್ನು ಈ ಒಂದು ಇದರ ಮೇಲಿರತಕ್ಕಂಥ ಸಂಶಯವನ್ನು ಅದನ್ನು ನಾಳೆ ವಿಚಾರ ಮಾಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.